ಎಣ್ಣೆ ಹೊಸಳ್ಳಿ ಹಲಗೇರಿ ಮಾರ್ಗದಲ್ಲಿ ಭೀಕರ ಅಪಘಾತ. ಬೈಕ್ಗೆ ಮಣ್ಣು ತುಂಬಿದ ಟಿಪ್ಪರ್ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿದ ರೈತ ಯುವಕ. ಮುಸ್ಟೂರು ಗ್ರಾಮದ ಕುಮಾರ್ ಹಿರೇಮರ್ಬದ್ ಎಂಬಾತ ಸ್ಥಳೀಯ ಮತ್ತು ರೈತ ಮುಖಂಡರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವ ದೃಶ್ಯಾವಳಿಗಳು ನಮ್ಮ ವಾಹಿನಿಗೆ ಲಭ್ಯವಾಗಿದೆ. ಬ್ಯೂರೋ ರಿಪೋರ್ಟ್ ತಿಪ್ಪೇಶ್, ಪ್ರಜಾಪವ ಟಿವಿ, ರಾಣೆಬೆನ್ನೂರು. ಖರ್ಚು ಮಣ್ಣು ಮರಳು ಹೊಡಿತಕ್ಕಂಥ ಲಾರಿ ಚಾಲಕರು ಇವರಿಗೆ ಒಂದು ಸರಿಯಾದ ಕ್ರಮ ತೆಗೆದುಕೊಂಡು ಮೀಟಿಂಗ್ ಮಾಡ್ರಿ ಅಂತಂದೇಳಿ ಕಳೆದ 15 ದಿನಗಳ ಹಿಂದೆ ನಾವು ಪೊಲೀಸ್ ಇಲಾಖೆಗೆ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ವಿ. ಅದು ನಮ್ಗೆ ಏನು ತಿಳಿದುತ್ತೆ ಗೊತ್ತಿಲ್ಲ, ಯಾಕಂದರೆ ನಾವು ಬೈಕ್ನ ಓಡಾಡ್ರೆ ನಮ್ಮ ಮೇಲೆ ಬಂದುಬಿಡ್ತಾರೆ ಇವರು. ಆದರೆ ಪೊಲೀಸ್ ಇಲಾಖೆ ಇಂದು ನಾಳೆ ಅಂತಂದೇಳಿ ಸಭೆ ಮಾಡಲಿಲ್ಲ. ಈ ಚಾಲಕರ ಬಗ್ಗೆ ಭಾಳಷ್ಟು ಕ್ರಮ ಜರುಗಿಸಿ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು. ಯಾಕಂದರೆ ಇಲ್ಲಿ ದಿನನಿತ್ಯ ನಾವು ರೈತಾಪಿ ವರ್ಗದವರು ಇಲ್ಲಿ ಕೃಷಿ ಚಟುವಟಿಕೆಗೆ ಅಡ್ಡಾಡ್ತವೆ. ಇವರು ಯಾವ ಸ್ಪೀಡ್ನಾಗ ಬರ್ತಾರಂದ್ರೆ 100-120 ಬರ್ತಾರೆ. ಸಣ್ಣ ರಸ್ತೆಗಳು ನಿಜವಾಗ್ಲೂ ಇಲ್ಲಿ ಅಪಘಾತಗಳ ಸಂಖ್ಯೆ ಏನಾರು ಆಗೈತೆ ಅಂದ್ರೆ ಲಾರಿಯರಿಂದನೇ ಆಗೋದು. ಅಪಘಾತ ಆಗೈತೆ ಅಂದ್ರೆ ಲಾರಿ ಚಾಲಕರಿಂದನೇ ಆಗೋದು. ಆದ್ದರಿಂದ ಈ ಲಾರಿ ಚಾಲಕರಿಗೆ ಮಳಲು ಮಣ್ಣು ಕಡಿ ಜಲ್ಲಿ ಎಂಶಾಂಡ್ ಹೊಡಿತಕ್ಕಂಥ ಚಾಲಕರಿಗೆ ಮಾಲಕರಿಗೆ ಶಿಸ್ತು ಕ್ರಮ ಜರುಗಿಸಬೇಕು. ಇವತ್ತು ನಮ್ಮ ಮುಸ್ಟೂರು ಗ್ರಾಮದ ಯುವಕ ಕುಮಾರ್ ತಿಳ್ಳಪ್ಪ ಹಿರೇಮರ್ದ ಅಂತಕ್ಕಂಥ ಯುವಕ ನಿಜವಾಗ್ಲೂ ಭಾಳಷ್ಟು ದುಃಖ ಆಗೈತಿ. ಆ ಕುಟುಂಬ ಇನ್ನು ಯಾವ ರೀತಿ ತಡ್ಕೋಬೇಕು ಅಂತ ಗೊತ್ತಾಗಲ್ಲ. ನಮಗೆ ಇಷ್ಟು ನೋವಾಗತೈತಿ. ಆದ್ದರಿಂದ ಕುಮಾರನ ಕುಟುಂಬ ವರ್ಗಕ್ಕೆ ನಾವು ಸಾಂತ್ವನ ಹೇಳುವುದರ ಜೊತೆಗೆ ಪೊಲೀಸ್ ಇಲಾಖೆ ನಾವು ಬಾಡಿಗೆ ತರ್ತೇವೆ. ಆ ಲಾರಿ ಚಾಲಕರು ಈ ಭಾಗದ ಗಡ್ಡಾಡ್ರೆ ಉಷ್ಣ ಕರೆಸ್ತೀವಿ, ಅವ್ರನ್ನ ಉಷ್ಣ ಕರೆಸ್ತೀವಿ. ಇವತ್ತು ನಮ್ಮ ಮುಸ್ಟೂರು ಗ್ರಾಮದ ಯುವ ರೈತನ ಮೇಲೆ ಲಂಗು ಲಗಾಮ್ ಇಲ್ಲದೆ ಓಡಿಸ್ತಾ ಇರ್ತಕ್ಕಂಥ ಈ ಎಂಶಾಂಡ್ ಲಾರಿ ಚಾಲಕರು ಹರಿಹರ ಸಮ್ಮಸ್ಸಿಗೆ ರಸ್ತೆ ಎಣ್ಣೆ ಹೊಸಳ್ಳಿ ಹತ್ರ ಇವತ್ತು ಓವರ್ ಸ್ಪೀಡ್ನಿಂದ ಬೈಕ್ನಲ್ಲಿ ಬರ್ತಕ್ಕಂಥ ಯುವ ರೈತನ ಮೇಲೆ ಆಯಿಸಿ ಇವತ್ತು ಅವನ ಪ್ರಾಣವನ್ನು ತೆಗೆದಿದ್ದಾರೆ. ಇವತ್ತು ಈ ರಸ್ತೆಯಲ್ಲಿ ವಾರಕ್ಕೆ 2 ಬಾರಿ ಇಂಥ ರಸ್ತೆ ಅಪಘಾತಗಳು ಆಗ್ತಾ ಇದ್ರೂ ಕೂಡ ರಸ್ತೆ ಸುರಕ್ಷತೆ